ನಿನ್ನೆ ರಾಜ್ಯ ರಾಜಕಾರಣದಲ್ಲಿ ಏನಾಯಿತು ಅಂತ ನೀವೆಲ್ಲ ನ್ಯೂಸಲ್ಲಿ ನೋಡೇ ಇರ್ತೀರಾ ಅಲ್ವಾ. ಸಚಿವ ಸಂಪುಟ ವಿಸ್ತರಣೆ ಅಂತೂ ಮುಗ್ದೇ ಹೋಯ್ತು. ಹೊಸ ಸಚಿವರುಗಳೆಲ್ಲ ಸೂಟು ಬುಟ್ಟು ಹಾಕೊಂಡು ರಾಜಭವನದಲ್ಲಿ ಪ್ರಮಾಣ ವಚನ ಕೂಡ ತಗೊಂಡ್ಬಿಟ್ಟಿದ್ದಾಯ್ತು. ಆದರೆ ಇಲ್ಲಿಂದಾನೆ ನೋಡಿ ನಿಜವಾದ ಟ್ವಿಸ್ಟ್ ಅಂಡ್ ಟರ್ನ್ ಶುರುವಾಗೋದು. ಮೇಲ್ನೋಟಕ್ಕೆ ಎಲ್ಲ ಸರಿ ಹೋಗಿದೆ, ಕಾಂಗ್ರೆಸ್ನಲ್ಲಿ ಸರ್ಕಾರ ಸೇಫ್ ಆಗಿದೆ ಅಂತ ಅನ್ಸಿದ್ರು ಒಳಗಡೆ ಮಾತ್ರ ಭಾರಿ ದೊಡ್ಡ ಹೈಡ್ರಾಮಾನೇ ನಡೀತಾ ಇದೆ. ನೀವು ಜಸ್ಟ್ ಪಟ್ಟಿ ತೆಗೆದು ನೋಡಿ, ಮಂತ್ರಿ ಆದವರಲ್ಲಿ ಮುಕ್ಕಾಲು ಭಾಗ ಜನ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರೇ ಇದ್ದಾರೆ. ಹೌದಲ್ವಾ? ಸಂತೋಷ್ ಲಾಡ್, ಶಿವಲಿಂಗೇಗೌಡರು, ರಾಯರೆಡ್ಡಿ, ನಾಗೇಂದ್ರ ಹೀಗೆ ಸಾಲು ಸಾಲು ಸಿದ್ದರಾಮಯ್ಯ ಅವರ ಆಪ್ತರೇ ಸಂಪುಟದಲ್ಲಿದ್ದಾರೆ. ಹಾಗಿದ್ರೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ. ಹೌದು, ಸ್ವತಃ ಮಾಜಿ ಸಿಎಂ ಅವರೇ ಗೈರಾಗಿದ್ರು. ಅಷ್ಟಕ್ಕೂ ತಮ್ಮ ಬೆಂಬಲಿಗರೇ ಜಾಸ್ತಿ ಮಂತ್ರಿಗಳಾಗಿದ್ರು ಸಿದ್ದರಾಮಯ್ಯನವರಿಗೆ ಯಾಕೆ ಅಷ್ಟೊಂದು ಸಿಟ್ಟು ಬಂತು? ದೆಹಲಿ ನಾಯಕರಿಗೆ ಫೋನ್ ಮಾಡಿ ತಮ್ಮ ಬೇಸರ ಹೊರಹಾಕಿದ್ದೇಕೆ? ಆ ಒಂದೇ ಒಂದು ಖಾಲಿ ಉಳಿದಿರೋ ಸೀಟಿನ ಹಿಂದೆ ಯಾರ್ಯಾರ ಪ್ಲಾನ್ ಏನೇನಿದೆ? ಡಿಕೆಶಿ ತಲೆಯಲ್ಲಿ ಯಾರಿದ್ದಾರೆ? ಸಿದ್ದು ತಲೆಯಲ್ಲಿ ಯಾರಿದ್ದಾರೆ? ಇವತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ನಾವು ನಿನ್ನೆ ಬಂದ ಆ ಮಂತ್ರಿಗಳ ಪಟ್ಟಿಯನ್ನು ಸ್ವಲ್ಪ ಡೀಪ್ ಆಗಿ ಅನಾಲಿಸಿಸ್ ಮಾಡೋಣ. ನೀವು ಒಮ್ಮೆ ಆ ಲಿಸ್ಟ್ ನೋಡಿದ್ರೆ ಅಯ್ಯೋ, ಸಂಪುಟದಲ್ಲಿ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವ್ರದ್ದೇ ಹವಾ ಇದೆಯಲ್ಲಪ್ಪ ಅಂತ ಅನ್ಸೋದಂತೂ ಪಕ್ಕ. ಯಾಕಂದ್ರೆ ಸಂತೋಷ್ ಲಾಡ್ ಇರ್ಬೋದು, ಬಸವರಾಜ ರಾಯರೆಡ್ಡಿ, KM ಶಿವಲಿಂಗೇಗೌಡ, K ವೆಂಕಟೇಶ್, ಪುಟ್ಟರಂಗೇಶ್ ಶೆಟ್ಟಿ, ರುದ್ರಪ್ಪ ಲಮಾಣಿ, B ನಾಗೇಂದ್ರ, ರಿಜ್ವಾನ್ ಅರ್ಷದ್ ಹೀಗೆ ಸಿದ್ದರಾಮಯ್ಯ ಅವರ ಟಿಪಿಕಲ್ ಕ್ಯಾಂಪ್ ನಾಯಕರೇ ಜಾಸ್ತಿ ಇದ್ದಾರೆ. ಆದರೆ ಇತ್ತ DK ಶಿವಕುಮಾರ್ ಅವರ ಕ್ಯಾಂಪ್ ಕಡೆ ನೋಡಿದ್ರೆ ನಮಗೆ ಕಾಣಿಸೋದು ಬಾಗೇಪಲ್ಲಿಯ HC ಬಾಲಕೃಷ್ಣ, ಕೋನರೆಡ್ಡಿ, ವಿಜಯಾನಂದ ಕಾಶಪ್ಪನವರ್ ಅವರಂತಹ ಬೆರಳೆಣಿಕೆಯಷ್ಟು ಹೆಸರುಗಳು ಮಾತ್ರ. ಹೀಗಿರುವಾಗ ಯಾರು ನೋಡಿದ್ರು ಅಬ್ಬಾ, ಸಿದ್ದರಾಮಯ್ಯ ಹೈಕಮಾಂಡ್ ಹತ್ರ ತಮ್ಮ ಮಾತು ನಡೆಸ್ಕೊಂಡ್ಬಿಟ್ರು, ತಮಗೆ ಬೇಕಾದವ್ರನ್ನ ಮಂತ್ರಿ ಮಾಡಿಸ್ಕೊಂಡ್ರು ಅಂತಾನೆ ಅಂದ್ಕೊಳ್ತಾರೆ. ಆದರೆ ಈ ಪಟ್ಟಿ ರೆಡಿ ಆಗೋ ಸಮಯದಲ್ಲಿ ದೆಹಲಿಯಲ್ಲಿ ನಡೆದಿದ್ದೆ ಬೇರೆ ಗೇಮ್. ಅಸಲಿಗೆ ಸಿದ್ದರಾಮಯ್ಯನವರು ಯಾಕೆ ಅಷ್ಟೊಂದು ಅಪ್ಸೆಟ್ ಆದ್ರು ಗೊತ್ತಾ? ಅಲ್ಲಿ ಬಸವರಾಜ ಶಿವಣ್ಣ ಅವರ ಎನ್ನುವ ಹೆಸರು ಮೇನ್ ಕಾರಣವಾಯಿತು. ವಿಷಯ ಏನಪ್ಪಾ ಅಂದ್ರೆ, ಬ್ಯಾಡಗಿ ಕ್ಷೇತ್ರದ ಶಾಸಕ ಬಸವರಾಜ ಶಿವಣ್ಣವರ ಅವರನ್ನ ಹೇಗಾದ್ರೂ ಮಾಡಿ ಸಂಪುಟಕ್ಕೆ ತರಲೇಬೇಕು ಅಂತ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ರು. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬ ಸಮುದಾಯಕ್ಕೆ ದೊಡ್ಡ ಮಟ್ಟದ ಪ್ರಾತಿನಿಧ್ಯ ನೀಡಬೇಕು, ಅದು ಶಿವಣ್ಣ ಅವರಿಂದ ಮಾತ್ರ ಸಾಧ್ಯ ಅನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಆಗಿತ್ತು. ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕೊಟ್ಟ ಲಿಸ್ಟ್ ಅಲ್ಲಿ ಶಿವಣ್ಣ ಹೆಸರು ಟಾಪ್ ಅಲ್ಲಿ ಇತ್ತು. ಆದ್ರೆ ನಿನ್ನೆ ಬೆಳಗ್ಗೆ ದೆಹಲಿಯಿಂದ ಫೈನಲ್ ಲಿಸ್ಟ್ ಹೊರಗಡೆ ಬಂದಾಗ ನೋಡಿದ್ರೆ ಅಲ್ಲಿ ಬಸವರಾಜ ಶಿವಣ್ಣ ಅವರ ಹೆಸರೇ ಇರಲಿಲ್ಲ. ಅದ್ರ ಬದಲಿಗೆ ಹೈಕಮಾಂಡ್ ದಿಢೀರ್ ಅಂತ ತಂದಿಟ್ಟ ಹೆಸರು ಚಿಕ್ಕಮಗಳೂರಿನ ಗಾಯತ್ರಿ ಶಾಂತೇಗೌಡ ಅವರದ್ದು. ಈಗ ನೋಡಿ, ಗಾಯತ್ರಿ ಶಾಂತೇಗೌಡ ಕೂಡ ಕುರುಬ ಸಮುದಾಯಕ್ಕೆ ಸೇರಿದವ್ರೆ. ಆದ್ರೆ ಸಿದ್ದರಾಮಯ್ಯನವರ ವಾದ ಏನಿತ್ತು ಗೊತ್ತಾ? ನೋಡಿಪ್ಪ, ಗಾಯತ್ರಿ ಅವರು ಮಲೆನಾಡು ಭಾಗದವರು, ನನಗೆ ಬೇಕಿರೋದು ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. ಶಿವಣ್ಣವರ್ ಬಿಟ್ಟು ಗಾಯತ್ರಿ ಅವರಿಗೆ ಕೊಟ್ರೆ ಉತ್ತರ ಕರ್ನಾಟಕದಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ, ಸಾಮಾಜಿಕ ನ್ಯಾಯ ಸಿಗಲ್ಲ ಅಂತ ಸಿದ್ದರಾಮಯ್ಯ ಕಂಪ್ಲೀಟ್ ಆಗಿ ಅಪೋಸ್ ಮಾಡಿದ್ರು. ಸಿದ್ದರಾಮಯ್ಯನವರು ಎಷ್ಟು ಕೋಪಗೊಂಡ್ರು ಅಂದ್ರೆ, ಗಾಯತ್ರಿ ಶಾಂತೇಗೌಡ ಯಾವುದೇ ಕಾರಣಕ್ಕೂ ನಿನ್ನೆ ಪ್ರಮಾಣ ವಚನ ತಗೋಬಾರ್ದು ಅಂತ ಪಟ್ಟು ಹಿಡಿದು ಆ ಹೆಸರನ್ನ ಹೋಲ್ಡ್ನಲ್ಲಿ ಇರಿಸ್ಬಿಟ್ರು. ಅಷ್ಟಕ್ಕೆ ಮ್ಯಾಟ್ರ್ ಮುಗಿಲಿಲ್ಲ. ಅವರ ಬದಲಿಗೆ NS ಬೋಸರಾಜು ಅವರನ್ನ ಮಂತ್ರಿ ಮಾಡೋಣ ಅಂತ ಹೈಕಮಾಂಡ್ ಪ್ರಪೋಸಲ್ ತಂತು. ಅದಕ್ಕೂ ಸಿದ್ದರಾಮಯ್ಯ ಒಪ್ಪಲಿಲ್ಲ. ಇತ್ತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಮ್ಮ ಆಪ್ತರಾದ ಬಸವಂತಪ್ಪ ಅವರ ಹೆಸರನ್ನು ಪುಷ್ ಮಾಡ್ತಿದ್ರು. ನೋಡಿ, ತಾನು ಹೇಳಿದ ನಾಯಕನಿಗೆ ಹೈಕಮಾಂಡ್ ಬೆಂಬಲ ನೀಡಲಿಲ್ಲ, ಕೊನೆ ಕ್ಷಣದಲ್ಲಿ ಡ್ರಾಮಾ ಮಾಡ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿದ್ದರಾಮಯ್ಯನವರು ಭಾರಿ ಬೇಸರ ಮಾಡಿಕೊಂಡು ನಿನ್ನೆ ರಾಜಭವನದಲ್ಲಿ ನಡೆದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗದೆ ಗೈರಾಗಿ ತಮ್ಮ ಸೈಲೆಂಟ್ ಪ್ರೊಟೆಸ್ಟ್ ದಾಖಲಿಸಿದ್ರು. ಹೈಕಮಾಂಡ್ನ ಪ್ರಮುಖ ನಾಯಕರಿಗೆ ನೇರವಾಗಿಯೇ ಫೋನ್ ಮಾಡಿ ನನ್ನ ಮಾತಿಗೆ ಬೆಲೆ ಇಲ್ದಿದ್ರೆ ಹೇಗೆ ಅಂತ ತಮ್ಮ ಅಸಮಾಧಾನವನ್ನ ಹಂಚಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ನಿನ್ನೆ 33 ಸ್ಥಾನಗಳು ಭರ್ತಿಯಾದ್ರೂ ಆ ಒಂದೇ ಒಂದು ಸೀಟನ್ನ ಖಾಲಿ ಇಡಬೇಕಾಗಿ ಬಂತು. ಈಗ ಅಸಲಿ ಕುತೂಹಲ ಇರೋದೇ ಇಲ್ಲಿ. ಈಗ ಸದ್ಯಕ್ಕೆ ಸಂಪುಟದಲ್ಲಿ ಒಂದೇ ಒಂದು ಸೀಟು ಖಾಲಿ ಇದೆಯಲ್ಲ, ಅದು ಮಹಿಳಾ ಕೋಟಾದ ಸೀಟು. ಈಗ ಆ ಒಂದು ಸೀಟನ್ನ ಗಿಟ್ಟಿಸಿಕೊಳ್ಳೋಕೆ ಒಳಗಡೆ ಇನ್ನೊಂದು ರೌಂಡ್ ಕಸರತ್ತು ಶುರುವಾಗಿದೆ. DKಶಿ ಪ್ಲಾನ್ ಏನು ಅಂತ ನೋಡೋದಾದ್ರೆ,
ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಖಾಲಿ ಇರೋ ಸ್ಥಾನಕ್ಕೆ ತಮ್ಮ ಕಟ್ಟರ್ ಬೆಂಬಲಿಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರೆತರಬೇಕು ಅಂತಿದೆ. ಹಿಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಹಿಳಾ ಕೋಟಾದಡಿಯಲ್ಲಿ ಮಂತ್ರಿ ಮಾಡಬೇಕು ಅಂತ ಡಿ.ಕೆ.ಶಿ ಪ್ರತಿಪಾದಿಸಿದ್ರು. ಈಗ ಆ ಒಂದು ಖಾಲಿ ಸೀಟು ಸಿಕ್ಕರೆ ತಮ್ಮ ಕ್ಯಾಂಪ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಡಿ.ಕೆ.ಶಿ ಪ್ಲಾನ್. ಆದರೆ ಇತ್ತ ಸಿದ್ದರಾಮಯ್ಯನವರ ತಲೆಯಲ್ಲಿ ಇರೋದೇ ಬೇರೆ ಹೆಸರು, ಅದೇ ಉಮಾಶ್ರೀ. ಹೌದು, ಗಾಯತ್ರಿ ಶಾಂತೇಗೌಡರ ಹೆಸರು ಹೋಲ್ಡ್ ಆದ ಮೇಲೆ ಸಿದ್ದರಾಮಯ್ಯನವರು ತಮ್ಮ ಆಪ್ತೆ ಹಿರಿಯ ನಾಯಕಿ ಉಮಾಶ್ರೀ ಅವರನ್ನ ಆ ಸ್ಥಾನಕ್ಕೆ ತರಲು ಆಂತರಿಕವಾಗಿ ಕಸರತ್ತು ನಡೆಸ್ತಾ ಇದ್ದಾರೆ. ಉಮಾಶ್ರೀ ಬಂದರೆ ಹಿಂದುಳಿದ ವರ್ಗ ಹಾಗೂ ಮಹಿಳಾ ಕೋಟ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ ಹಾಗಾಗತ್ತೆ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸೊ ಇದಿಷ್ಟು ನಿನ್ನೆ ನಡೆದ ಸಚಿವ ಸಂಪುಟ ವಿಸ್ತರಣೆಯ ಹಿಂದಿರೋ ಅಸಲಿ ಇನ್ಸೈಡ್ ಸ್ಟೋರಿ. ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರ ಬೆಂಬಲಿಗರೇ ಜಾಸ್ತಿ ಮಂತ್ರಿಗಳಾಗಿದ್ದಾರೆ ಅಂತ ಅನ್ಸಿದ್ರು. ಶಿವಣ್ಣವರ ವಿಷಯದಲ್ಲಿ ಹೈಕಮಾಂಡ್ ನಡೆದುಕೊಂಡ ರೀತಿ ಸಿದ್ದರಾಮಯ್ಯನವರಿಗೆ ತೀವ್ರ ಬೇಸರ ತರಿಸಿದೆ. ಈಗ ನೀವೇ ಹೇಳಿ, ಬಾಕಿ ಇರೋ ಆ ಒಂದೇ ಒಂದು ಮಂತ್ರಿ ಸ್ಥಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗ್ಬೇಕಾ, ಉಮಾಶ್ರೀ ಅವರಿಗೆ ಸಿಗ್ಬೇಕಾ, ಅಥವಾ ಮತ್ತೆ ಬಸವರಾಜ್ ಶಿವಣ್ಣವರಿಗೆ ದಾರಿ ಸುಗಮ ಆಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಇಂತಹ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್ಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.